ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಲೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಈಗ ಪ್ರೆಸೆಂಟ್ ಯಾರೆಲ್ಲ SSLC ಎಕ್ಸಾಮ್ ಬರೆದು ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ವಶನ್ ಕಾಡ್ತಾ ಇರುತ್ತೆ. ಅದೇನಂತಂದರೆ ವಾಟ್ ನೆಕ್ಸ್ಟ್, ಅಂದರೆ ನೆಕ್ಸ್ಟ್ ಯಾವ ಕೋರ್ಸ್ ತಗೊಳ್ಬೇಕು ಅನ್ನೋದು ನಿಮಗೆ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಆ ಕನ್ಫ್ಯೂಸ್ನ ಕ್ಲಿಯರ್ ಮಾಡಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಚಾರ ಏನಂದರೆ, ಸೊ ಆಫ್ಟರ್ ಟೆಂತ್ ಮುಗಿದ ನಂತರ ಏನು ಓದಬೇಕು ಅನ್ನೋದು ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ. ಸೊ ನೀವು PUC ಮಾಡೋದಾದರೆ ಅದರಲ್ಲಿ 3 ಕಾಂಬಿನೇಷನ್ ಬರುತ್ತೆ: ಸೈನ್ಸ್, ಕಾಮರ್ಸ್, ಆರ್ಟ್ಸ್. ಸೊ ಇಲ್ಲ ಅದರಲ್ಲಿ ನಾನು ಬೇರೆದು ಮಾಡ್ತೀನಿ ಅಂದರೆ ಡಿಪ್ಲೊಮಾ ITI, ಹೋಟೆಲ್ ಮ್ಯಾನೇಜ್ಮೆಂಟು, ಕಂಪ್ಯೂಟರ್ ಆ್ಯಂಡ್ ಹಾರ್ಡ್ವೇರ್ ನೆಟ್ವರ್ಕಿಂಗ್. ಸೊ ಈ ರೀತಿ ಹಲವಾರು ಕೋರ್ಸ್ಗಳಿದೆ, ನೀವು ಓದ್ಬೋದು. ಸೊ ಇಲ್ಲಿ ನಾವು ನೋಡೋದಾದರೆ ಆರ್ಟ್ಸ್, ನೀವು PUCಯಲ್ಲಿ ಏನಾದರೂ ಆರ್ಟ್ಸ್ ತಗೊಂಡ್ರೆ ಅಲ್ಲಿ ನೀವು ಸೋಷಿಯಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಇವನ್ನೆಲ್ಲವೂ ಓದ್ತೀರಾ. ಸೊ ನೀವು ಕಾಮರ್ಸಲ್ಲಿ ಅಂದರೆ ಕಾಮರ್ಸ್ ಕಾಂಬಿನೇಷನ್ ತೊಗೊಂಡ್ರೆ ಕಾಮರ್ಸಲ್ಲಿ ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್ ಈ ರೀತಿ ಹಲವಾರು ಕೋರ್ಸ್ಗಳಿದೆ, ಅದನ್ನು ಕೂಡ ನೀವು ಓದ್ತೀರಾ. ಇನ್ನು ಸೈನ್ಸಲ್ಲಿ ನೀವು ನೋಡೋದಾದರೆ ಸೈನ್ಸ್ ಏನಾದರೂ ಕಾಂಬಿನೇಷನ್ ತೊಗೊಂಡ್ರೆ PUCನಲ್ಲಿ ಅದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್, ಮ್ಯಾಥಮೆಟಿಕ್ಸ್. ಸೊ ಈ ರೀತಿ ಬೇರೆ ಬೇರೆ ಕೋರ್ಸ್ಗಳಿದೆ, ಅದನ್ನು ಓದ್ತೀರಾ. ನೆಕ್ಸ್ಟ್ ನೀವು ITI ಮಾಡೋದಾದರೆ ವೈರ್ಮ್ಯಾನ್, ಟರ್ನರು, ಫಿಟ್ಟರು, ಎಲೆಕ್ಟ್ರಿಷಿಯನು, ಎಲೆಕ್ಟ್ರಿಕಲ್ ಈ ರೀತಿ ಹಲವಾರು ಕೋರ್ಸ್ಗಳಿದೆ, ಅದನ್ನು ಕೂಡ ನೀವು ITIನಲ್ಲಿ ಓದ್ಬೋದು. ನೀವು ಡಿಪ್ಲೊಮಾ ತೊಗೊಳ್ಳೋದಾದರೆ ಅಂದರೆ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡ್ಬೋದು, ಅದರಲ್ಲಿ ಎಲೆಕ್ಟ್ರಿಕಲ್ಲು, ಕೆಮಿಕಲ್ಲು, ಆಟೋಮೊಬೈಲ್ಸು, ಸಿವಿಲ್ಲು, IT, ಸೊ ಮೆಕ್ಯಾನಿಕಲ್ ಈ ರೀತಿ ಹಲವಾರು ಕೋರ್ಸ್ಗಳಿದ್ದಾವೆ, ಅದನ್ನು ನೀವು ಓದ್ಬೋದು. ನೆಕ್ಸ್ಟ್ ನಾನ್ ಟೆಕ್ನಿಕಲ್ ಡಿಪ್ಲೊಮಾ ಅಂತ ನೋಡೋದಾದರೆ ಬ್ಯೂಟಿಷಿಯನ್ ಕೋರ್ಸು ಅಂದರೆ ಬ್ಯೂಟಿ ಆ್ಯಂಡ್ ಕಾಸ್ಮೆಟಾಲಜಿ ಅಂತ ಬರುತ್ತೆ, ಅದನ್ನು ಓದ್ಬೋದು. ಇನ್ನು ಗ್ರಾಫಿಕ್ಸ್ ಓದ್ಬೋದು, ವೆಬ್ ಡಿಸೈನರ್ ಓದ್ಬೋದು, ಆಮೇಲೆ ಫ್ಯಾಷನ್ ಡಿಸೈನರ್ ಮಾಡ್ಬೋದು, ಫೋಟೋಗ್ರಫಿ ಮಾಡ್ಬೋದು, ಮತ್ತು ಆ್ಯನಿಮೇಷನ್ ಮಾಡ್ಬೋದು. ಈ ರೀತಿ ಹಲವಾರು ಕೋರ್ಸ್ಗಳಿದ್ದಾವೆ. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಕೂಡ ನೀವು ಮಾಡ್ಬೋದು. ಯಾರೆಲ್ಲ ಸೆಕೆಂಡ್ PUC ಅಂದರೆ 2 ವರ್ಷ ಸೆಕೆಂಡ್ PUC ಮುಗಿಸಿ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊತೀರಾ, ಸೊ ಅವರು ನೆಕ್ಸ್ಟ್ ಡಿಗ್ರಿ ಮಾಡ್ಬೋದು, ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತ ಕರಿತೀವಿ ನಾವು. ಸೊ ಅದನ್ನು ಮಾಡ್ಬೋದು. ಸೊ ಸಾಮಾನ್ಯವಾಗಿ PUC ಮುಗಿಸ್ಕೊಂಡಂಥವ್ರು ಏನು ಡಿಗ್ರಿಗೆ ಬಂದಾಗ PUC ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಏನು ಮಾಡ್ತಾರೆ, BSc ಮಾಡ್ತಾರೆ, BE ಮಾಡ್ತಾರೆ, BTech ಮಾಡ್ತಾರೆ, MBBS ಮಾಡ್ತಾರೆ. MBBS ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ, ನೀಟ್ ಎಕ್ಸಾಮ್ ಬರೆದು ಟಾಪ್ ರ್ಯಾಂಕಲ್ಲಿ ಬಂದು ಸೊ MBBS ಮಾಡ್ಬೋದು. ಸೊ ಅದರಲ್ಲಿ ಒಳ್ಳೆ ಬೆಸ್ಟ್ ರ್ಯಾಂಕ್ ಬಂದರೆ ಒಳ್ಳೆ ಸೀಟ್ ಸಿಗುತ್ತೆ. ಸೊ ನೀವು MBBS ಮಾಡ್ಬೋದು. ನಾವು ನೆಕ್ಸ್ಟ್ ನೋಡೋದಾದ್ರೆ BScನಲ್ಲಿ ಹಲವಾರು ಕೋರ್ಸ್ಗಳು ಬರ್ತವೆ. ಆ ಹಲವಾರು ಕೋರ್ಸ್ಗಳ ಲೀಸ್ಟನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ಸೊ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ BEನಲ್ಲಿ ಕೂಡ ಹಲವಾರು ಕೋರ್ಸ್ಗಳು ಬರ್ತವೆ, ಅದರ ಲಿಸ್ಟನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ BTechನಲ್ಲೂ ಕೂಡ ಹಲವಾರು ಏನು ಕೋರ್ಸ್ಗಳು ಬರ್ತವೆ, ಅದನ್ನು ಕೂಡ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನೀವು MBBS ಮಾಡೋದಾದರೆ ಏನಾಗಬೇಕು, ನೀಟ್ ಎಕ್ಸಾಮ್ ಬರೀಬೇಕು, ಟಾಪ್ ರ್ಯಾಂಕಲ್ಲಿ ಬರಬೇಕು, ಸೀಟ್ ಗಿಟ್ಟಿಸ್ಕೋಬೇಕು. ಸೊ ಇದು ಮೇಯ್ನಾಗಿ ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತಕ್ಕಂಥವ್ರು ಸೊ BCom ಮಾಡ್ಬೋದು, BBM ಮಾಡ್ಬೋದು, CA ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಏನು ಮಾಡ್ಬೋದು, BA ಮಾಡ್ಬೋದು, BSW ಮಾಡ್ಬೋದು, ಸೊ LLB ಮಾಡ್ಬೋದು, ಸೊ BE ಮಾಡ್ಬೋದು. ಸೊ ಈ ಎಲ್ಲ ಕೋರ್ಸ್ಗಳ ಫುಲ್ ಫಾರ್ಮನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಸೊ ನೀವು ನೋಡ್ಬೋದು. ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಏನಂತಂದರೆ, ಸೊ BE ಮಾಡೋದಕ್ಕೆ ಡಿಪ್ಲೊಮಾ ಮಾಡಿ ಕೂಡ ನೀವು BE ಮಾಡ್ಬೋದು. ಸೊ ITI ಮಾಡ್ಕೊಂಡು ಡಿಪ್ಲೊಮಾ ಮಾಡಿಕೊಂಡು BE ಬರ್ತಾರೆ ಕೆಲವರು. ಸೊ ಯಾರೆಲ್ಲ PUCನಲ್ಲಿ ಸೈನ್ಸ್ನ ಪಾಸ್ ಮಾಡ್ಕೊಳಕ್ಕಾಗಲ್ವಲ್ಲ, ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಡಿಪ್ಲೊಮಾಗೆ ಹೋಗ್ತಾರೆ, ಇಲ್ಲ ಇಮಿಡಿಯೇಟ್ ITIಗೆ ಹೋಗ್ತಾರೆ, ಅಲ್ಲಿಂದ BE ಬರ್ತಾರೆ. ಸೊ ಈ ರೀತಿ ಎಲ್ಲ ಕೂಡ ಆಗುತ್ತೆ. ನೆಕ್ಸ್ಟ್ ಇನ್ನೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡವರು ಏನು ಮಾಡ್ತಾರೆ ಅಂದರೆ ಸೈನ್ಸಿಂದ ಬಂದಿರ್ತಕ್ಕಂಥವ್ರು ಅಂದರೆ BSc, BE, MBBS, BTech ಈ ಥರ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಹೈಯರ್ ಎಜುಕೇಷನಲ್ಲಿ MSc ಮಾಡ್ತಾರೆ, ಸೊ MTech ಮಾಡ್ಬೋದು, MD ಮಾಡ್ಬೋದು. ಈ ರೀತಿ ಕೂಡ ಹೈಯರ್ ಎಜುಕೇಷನ್ ಕೋರ್ಸ್ಗಳಿದ್ದಾವೆ. ನೆಕ್ಸ್ಟ್ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಇನ್ನೂ ನೆಕ್ಸ್ಟ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್, ಇವನ್ನ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ. ಅಂದರೆ ಯಾವುದು MSc, MTech, MD ಇವನ್ನೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ. ಆಮೇಲೆ BTech ಇವನ್ನೆಲ್ಲ ನಾವು ಅಂಡರ್ ಗ್ರ್ಯಾಜುಯೇಷನ್, ದಟ್ ಮೀನ್ಸ್ BCom, BBM, ನೆಕ್ಸ್ಟ್ ಆರ್ಟ್ಸ್ ಬಂದರೆ BA, BSW, LLB ಇವನ್ನೆಲ್ಲವೂ ಕೂಡ ನಾವು ಅಂಡರ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಹೈಯರ್ ಎಜುಕೇಷನ್ ಏನು ಮಾಡ್ತಾರೆ ಅಂದರೆ ದಟ್ ಮೀನ್ಸ್ BCom ಇಂದ ಬಂದಿರ್ತಕ್ಕಂಥವ್ರು ಅಂದರೆ BBM ಇಂದ ಬಂದಿರತಕ್ಕಂಥವ್ರು,
ನೆಕ್ಸ್ಟ್ ಏನು ಮಾಡ್ತಾರೆ MCOM ಮಾಡ್ತಾರೆ ಮತ್ತು MBA ಮಾಡ್ತಾರೆ. ಇದನ್ನು ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಕರಿತೀವಿ, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ BA ಮಾಡ್ಕೊಂಡು ಬಂದಿರತಕ್ಕಂಥವ್ರು, BSW ಮಾಡ್ಕೊಂಡು ಬಂದಿರತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ MA ಮಾಡ್ತಾರೆ, MSW ಮಾಡ್ತಾರೆ, LLM ಮಾಡ್ತಾರೆ, MEd ಮಾಡ್ತಾರೆ. ಸೊ ಈ ರೀತಿ ನಾವು ನೋಡ್ಬೋದು. ಇನ್ನೂ ಹೈಯರ್ ಎಜುಕೇಷನ್ ಮಾಡ್ತೀನಿ ಅನ್ನೋದಾದರೆ ಈ ಕೋರ್ಸ್ಗಳ ಮೇಲೆ ನೆಕ್ಸ್ಟ್ ಯಾವುದಿದೆ ಅಂದರೆ PhD ಮಾಡ್ಬೋದು. ಇನ್ನೂ ಹೈಯರ್ ಎಜುಕೇಷನ್ ಮಾಡ್ತೀನಿ ಅಂತ ಅಂದರೆ ಸೊ ನೆಕ್ಸ್ಟ್ ಲೆವೆಲಲ್ಲಿ PhD ಮಾಡ್ಬೋದು. ಅಂದರೆ PhDನ ಯಾರೆಲ್ಲ ಮಾಡ್ಬೋದು ಅನ್ನೋದಾದರೆ MSc ಮಾಡಿರೋರು, MCOM ಮಾಡಿರೋರು, MBA ಮಾಡಿರೋರು, MA ಮಾಡಿರೋರು, MSW ಮಾಡಿರೋರು, MEd ಮಾಡಿರೋರು, ಈ ರೀತಿ ಇವರೆಲ್ಲರೂ ಕೂಡ ಏನು PhD ಮಾಡ್ಬೋದು. PhDನೇ ಕೂಡ PhD ಫೈನಲೈಸ್ ಆಗುತ್ತೆ. ಅದ್ರ ಮೇಲೆ ಬೇರೆ ಯಾವ ಕೋರ್ಸ್ ಇಲ್ಲ ನನಗೆ ಗೊತ್ತಿರೋಲ್ಲಿ, PhDನೇ ಫೈನಲ್. ಸೊ PhD ಏನು ಅಂತಂದರೆ 5 ವರ್ಷ ಕೋರ್ಸ್ ಅದು. ಅದರಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವೇ ರಿಸರ್ಚ್ ಮಾಡಿ, ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಸೊ ಅದ್ರ ಬಗ್ಗೆ ನೀವೇ ಒಂದು ಬುಕ್ಕನ್ನು ಬರೆದು ಅಂದರೆ ಥೀಸಿಸನ್ನು ರೆಡಿ ಮಾಡಿ ಅದನ್ನು ಕೆಲವು ಅಂದರೆ 2-3 ಯೂನಿವರ್ಸಿಟಿಗಳಲ್ಲಿ ಪ್ರೆಸೆಂಟೇಷನ್ ಮಾಡಿ ಆ ಯೂನಿವರ್ಸಿಟಿ ಅವ್ರಿಗೆ ಓಕೆ ಆದರೆ ಅದು PhD ಅವಾರ್ಡು ಅಂದರೆ PhD ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗಲ್ಲ. ಸೊ ಹಾಗಾಗಿ ಇದಿಷ್ಟು ನಿಮಗೆ ನೆಕ್ಸ್ಟು ಯಾವ್ಯಾವ ವೇನಲ್ಲಿ ಹೋದರೆ ಯಾವ್ಯಾವ ಕೋರ್ಸನ್ನು ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್. ಸೊ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್.